ವೀರಗಲ್ಲಲ್ಲಿ ಸಿಗುವಂಥದ್ದು ಇದು ವೀರಗಲ್ಲು. ಈಗ ಬರಗೂರಲ್ಲೇ ನಾನು 7 ಶಾಸನಗಳನ್ನು ಬಹಳ ಹಿಂದೆ 40 ವರ್ಷದಿಂದ ಸಂಗ್ರಹ ಮಾಡಿದ್ದೇನೆ. ಬರಗೂರಿನ ಶಾಸನಗಳು ಅಂತ ಹೇಳಿ ಈಗಲೂ ನಾನು ಸಂಗ್ರಹ ಮಾಡಿರೋದಿದೆ. ಕೆಲವರು ಮನೆಗಳಲ್ಲೇ ಇದ್ದವು ಆ ಶಾಸನಗಳು, ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ. ಆದರೆ ಈಗ ಏಳುಮಂದಕ್ಕನ ಗುಡಿ ಅಂತಿದೆ ನಮ್ಮಲ್ಲಿ, ಅನೇಕ ಈ ಥರ ಹಳ್ಳಿಗಳಲ್ಲೂ ಇದೆ. ಇದರ ವಿಶೇಷ ಏನಂತಂದರೆ, ನಾನು ಇದನ್ನು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನೋಡಿದೆ ಇದನ್ನು. ಆದರೆ ವೀರಗಲ್ಲು ಅಂತ ಹೇಳ್ತಿದ್ರು. ನನಗೆ ಬಂದಿರೋ ಗ್ರೂಪಲ್ಲಿ ಆ ಕೆಳಭಾಗ ಕಾಣಿಸ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಕೆಳಭಾಗದಲ್ಲಿ ವೀರಗಲ್ಲಲ್ಲಿ ಏನಿರುತ್ತೆ ಅಂತಂದರೆ, ವೀರರು ಹೋರಾಟ ಮಾಡಿದ ಒಂದು ದೃಶ್ಯ ಕೆತ್ತಿರ್ತಾರೆ ಅವರು. ಅದು ಯಾವ ರೀತಿ ಹೋರಾಟ ಆದರೂ ಆಗ್ಬೋದು, ಶತ್ರುವಿನ ವಿರುದ್ಧ ಆಗಿರ್ಬೋದು, ಅಥವಾ ಯಾರನ್ನು ರಕ್ಷಣೆ ಮಾಡೋದಕ್ಕಾಗಿ ಮಾಡಿರ್ಬೋದು. ಅಲ್ಲಿ ಬಿಲ್ಲಿರುತ್ತೆ, ಬರ್ಜಿ ಇರುತ್ತೆ, ಏನೋ ಒಂದು ಆಯುಧ ಇರುತ್ತೆ. ಆ ಭಾಗ ಕಾಣಿಸ್ತಿರಲಿಲ್ಲ. ಆದ್ದರಿಂದ ವೀರಗಲ್ಲು ಅಂತಾರಲ್ಲ, ನಾನು ನೋಡಲೇಬೇಕು ಅಂತ ಹೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದು. ಆದರೆ ಇಲ್ಲಿ ನೋಡಿದಾಗ ಇದು ವೀರಗಲ್ಲು ಅನ್ನೋದು ಖಚಿತ ಆಗಿದೆ. ಯಾಕೆಂದರೆ ತಳಭಾಗದಲ್ಲಿ ಹೋರಾಟ ಮಾಡಿದ ದೃಶ್ಯ ಇದೆ. ಅದರ ನಂತರದಲ್ಲಿ ಅವನು ಕೈಲಾಸವಾಸಿ ಆಗ್ತಾನೆ ಅನ್ನೋದ್ರ ಸೂಚನೆ ಇದೆ ಇಲ್ಲಿರುವಂಥದ್ದು. ವೀರಗಲ್ಲುಗಳು ಸಾಮಾನ್ಯವಾಗಿ ಕೊನೆ ಹಂತ ಏನಿರುತ್ತೆ ಅಂದರೆ, ಅಪ್ಸರೆಯರು ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ವೀರ ಸ್ವರ್ಗ ಅಂತ ಏನು ಕಲ್ಪನೆ ಇದೆ ನಮ್ಮಲ್ಲಿ, ಯುದ್ಧದಲ್ಲಿ ಯಾರು ಹೋರಾಟ ಮಾಡ್ತಾರೆ ಆ ಹೋರಾಟ ಮಾಡಿ ಮಡಿದವರಿಗೆ ವೀರ ಸ್ವರ್ಗ ಸಿಗುತ್ತೆ ಅನ್ನುವಂಥದ್ದು ಒಂದು ಕಲ್ಪನೆ ಇದೆ. ಹಾಗಾಗಿ ಅಪ್ಸರೆಯರು ಬಂದು ಅವನನ್ನು ವೀರ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಹೋರಾಟ ಮಾಡಿ ಮಡಿದಂಥವರು ಯಾವ ಜಾಗದಲ್ಲಿ, ಜಾಗ ಅಂದರೆ ಇಲ್ಲೇ 2 ಅಡಿ ಭಾಗ ಅಂತಲ್ಲ, ಈ ಊರಲ್ಲಿ ಅವರು ಮಡಿದಿರ್ತಾರೆ. ಅಂಥ ಜಾಗಗಳಲ್ಲಿ ಇಂಥ ವೀರಗಲ್ಲುಗಳನ್ನು ಸಾಮಾನ್ಯವಾಗಿ ರಾಜರು ಕಟ್ಟಿಸ್ತಾ ಇದ್ದಿದ್ದು, ಅಥವಾ ಊರಿನ ಮುಖ್ಯಸ್ಥರು ಇಂಥ ವೀರಗಲ್ಲುಗಳನ್ನು ಹಾಕಿಸ್ತಾ ಇದ್ದಿದ್ದು. ಹಾಗಾಗಿ ಇದು ಈ ಊರಿನ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರತಿಮೆ ಇದೆ, ಇದೊಂದು ಸಂಕೇತ ಇದೆ. ಇವುಗಳೇ ನಮ್ಮ ಚರಿತ್ರೆಯನ್ನು ಮತ್ತೆ ಕಟ್ಕೊಡೋದಕ್ಕೆ ಸಹಕಾರಿ ಆಗ್ತಾ ಇರುತ್ತೆ. ಹಾಗಾಗಿ ಇದು ವೀರಗಲ್ಲು, ಇಂಥದ್ದು ವೀರಗಲ್ಲು ಸಂರಕ್ಷಣೆ ಮಾಡಿರೋದು ಇದೆಯಲ್ಲ, ಅದು ಬಹಳ ದೊಡ್ಡದು. ಎಷ್ಟೋ ಸಾರಿ ಅದು ಕಲ್ಲು ಅಂತ ಬಿಟ್ಬಿಡ್ತಾರೆ, ಹಾಗೆ ಮಾಡದೆ ಸಂರಕ್ಷಣೆ ಮಾಡಿರೋದು ಬಹಳ ದೊಡ್ಡದು. ನನಗೆ ಇದನ್ನು ನೋಡಿ ಸಂತೋಷ ಆಗಿದೆ. ಮತ್ತೊಮ್ಮೆ ಊರಿನವ್ರಿಗೆ, ಗೌರೀಶು ಮತ್ತು ಯತೀಶ್ ಇವರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೇನೆ. ಈ ಥರ ಇನ್ನೂ 1-2 ಕಡೆ ಇದೆ ಅಂತ ಹೇಳಿದರೆ, ಇದನ್ನು ನೋಡಿ ಅಲ್ಲಿ ಲಿಪಿ ಇದ್ದರೆ ಯಾವ ಕಾಲಕ್ಕೆ ಸೇರಿದ್ದು ಏನು ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಒಂದೇ ಊರಲ್ಲಿ 2-3 ಈ ಥರ ಇದ್ದಾಗ ಅವು ಹೆಚ್ಚು ಕಡಿಮೆ ಒಂದು 25 ವರ್ಷದ ಅಂತರದಲ್ಲಿ ಇರುತ್ತೆ, ಒಂದು ತಲೆಮಾರಿನಲ್ಲಿ ಇರುತ್ತೆ ಅವೆಲ್ಲ. ಅದರ ಲಿಪಿಯನ್ನು ಓದಿದಾಗ ನಮಗೆ ಇದರ ವಿವರಗಳು, ಇಲ್ಲಿ ಯಾರು ಇದ್ದರು, ಯಾರು ಆಳ್ತಾ ಇದ್ದರು, ಯಾಕೆ ಹೀಗಾಯಿತು ಅನ್ನೋದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಆ ಕೆಲಸನೂ ನಾನು ಮಾಡ್ತೇನೆ ಈ ಸಂದರ್ಭದಲ್ಲಿ ಹೇಳಕ್ಕೆ